ಎಲ್ರಿಗೂ ನಮಸ್ಕಾರ. ಹಾಗೆ ಹಂಸ ಜಗತ್ತಿಗೆ ಎಲ್ಲರಿಗೂ ಸ್ವಾಗತ. ನಿತ್ಯ ಜೀವನದಲ್ಲಿ ಹಣದ ವಿಷಯದಲ್ಲಿ ಕೆಲವೊಂದು ತಪ್ಪುಗಳನ್ನ ನಾವು ಮಾಡ್ತೀವಿ. ಆ ತಪ್ಪುಗಳು ಯಾವುವು ಎಂದು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಹಾಗೆಯೇ ಈ ತಪ್ಪುಗಳನ್ನ ತಿದ್ದುಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಜೀವನದಲ್ಲಿ ಹಣ ಸಂಪಾದನೆ ಮಾಡಲು ನಾವು ಕಷ್ಟಪಡಬೇಕಾಗುವುದು. ಆದರೆ ಹಣ ಸಂಪಾದನೆ ಮಾಡಿದ ನಂತರ ಅದನ್ನು ಸರಿಯಾಗಿ ಉಳಿಸ್ಕೊಳ್ಳೋದು ಹೇಗೆ ಎನ್ನುವುದು ಕೆಲವರಿಗೆ ಗೊತ್ತಿಲ್ಲ. ಆದರೆ ನಮಗೆ ಗೊತ್ತಿಲ್ಲದೆ ನಾವು ಮಾಡುವ ತಪ್ಪುಗಳು ಹಣ ಕಳೆದುಕೊಳ್ಳಲು ಕಾರಣವಾಗುತ್ತೆ. ಆ ತಪ್ಪುಗಳು ಏನು ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ವಾಸ್ತು ಪ್ರಕಾರ ನಾವು ಹಣವನ್ನು ಗಳಿಸಲು ಹಾಗೂ ಉಳಿಸಲು ಸಹ ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ. ಆಗ ಮಾತ್ರ ನಾವು ಜೀವನದಲ್ಲಿ ಸಂಪಾದಿಸಿದ ಹಣ ಉಳಿಸಲು ಸಾಧ್ಯವಾಗುವುದು. ಇನ್ನು ವಾಸ್ತು ಪ್ರಕಾರ ಹಣವನ್ನು ಇಡಲು ಹಾಗೂ ಅದನ್ನು ಎಣಿಸಲು ಸಹ ನಾವು ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ. ನಾವು ನಿತ್ಯ ಜೀವನದಲ್ಲಿ ಕೆಲವೊಮ್ಮೆ ಹಣ ಎಣಿಸುವಾಗ ತಿಳಿದೋ ಅಥವಾ ತಿಳಿಯದೇನೋ ಕೆಲವೊಂದು ತಪ್ಪುಗಳನ್ನ ಮಾಡ್ತೀವಿ. ಕೆಲವೊಂದಿಷ್ಟು ವಿಷಯಗಳನ್ನ ನಾವು ತಲೆಯಲ್ಲಿಟ್ಟುಕೊಂಡು ಹಣವನ್ನು ಎಣಿಸಬೇಕು. ಹಣವನ್ನು ಎಣಿಸುವಾಗ ಅನೇಕ ಜನರು ಮಾಡುವ ಕೆಲವು ವಿಷಯಗಳು ಬಹಳಷ್ಟು ಸಮಸ್ಯೆಗೆ ಕಾರಣವಾಗುತ್ತದೆ. ನಾವು ಈ ಸಮಯದಲ್ಲಿ ಮಾಡುವ ತಪ್ಪುಗಳು ಆರ್ಥಿಕ ಬಿಕ್ಕಟ್ಟಿಗೆ ಕಾರಣವಾಗುವುದು ಖಂಡಿತ. ಇವುಗಳು ಎಂದಿಗೂ ಮಾಡಬಾರದು. ವಾಸ್ತುಶಾಸ್ತ್ರದ ಪ್ರಕಾರ ಹಣ ಇಡುವ ಜಾಗದಲ್ಲಿ ಆಹಾರ ಪದಾರ್ಥಗಳನ್ನು ಇಡಬಾರದು. ಈ ರೀತಿ ಹಣ ಇಟ್ಟಲ್ಲಿ ಆಹಾರ ಪದಾರ್ಥಗಳನ್ನು ಇಟ್ಟರೆ ಹಣಕಾಸಿನ ಸಮಸ್ಯೆಗಳು ದ್ವಿಗುಣಗೊಳ್ಳುವವು. ಅನೇಕ ಜನರು ಹಣ ಎಣಿಸುವಾಗ ಎಂಜಲು ಹಚ್ಚುವ ಅಭ್ಯಾಸವನ್ನು ಹೊಂದಿರುತ್ತಾರೆ. ಇದರಿಂದ ನೋಟುಗಳು ಸಹ ಒದ್ದೆಯಾಗುತ್ತದೆ. ಈ ರೀತಿ ಮಾಡುವುದು ಸಹ ತಪ್ಪು. ನೋಟನ್ನು ಎಣಿಸುವಾಗ ಎಂಜಲನ್ನು ಹಚ್ಚುವ ಬದಲು ನೀರನ್ನು ತೇವ ಮಾಡಿಕೊಂಡು ಎಣಿಸುವುದು ಉತ್ತಮ. ಹಾಗೆಯೇ ಹಣ ಇಡುವ ಜಾಗ ಸಹ ಬಹಳ ಮುಖ್ಯವಾಗುತ್ತದೆ. ಇದನ್ನು ಎಂದಿಗೂ ಹಾಸಿಗೆಯ ಮೇಲೆ ಇಡಬಾರದು. ಸ್ವಚ್ಛವಾದ ಸ್ಥಳದಲ್ಲಿ ಅಥವಾ ಸುರಕ್ಷಿತವಾಗಿ ಇಡುವುದು ಮಂಗಳಕರ ಹಾಗೂ ನಿಮಗೆ ಹಣದ ಕೊರತೆ ಕೂಡ ಆಗುವುದಿಲ್ಲ. ಕೆಲವೊಮ್ಮೆ ಹಣ ಎಣಿಸುವಾಗ ನಿಮ್ಮ ಕೈಯಿಂದ ಹಣ ಬಿದ್ದರೆ ಅದನ್ನು ಎತ್ತಿಕೊಂಡು ನಮಸ್ಕಾರ ಮಾಡಿ ನಂತರ ಪರ್ಸ್ನಲ್ಲಿ ಇಟ್ಟುಕೊಳ್ಳಬೇಕು. ಬಹಳ ಒಳ್ಳೆಯದು. ಇದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತದೆ. ಹಾಗೆಯೇ ಲಕ್ಷ್ಮಿಯು ಮನೆಯಲ್ಲಿ ಸದಾ ನೆಲೆಸುತ್ತಾಳೆ. ಈ ವಿಡಿಯೋ ಏನಾದರೂ ನಿಮಗೆ ಉಪಯುಕ್ತವಾಗಿದೆ ಅನಿಸಿದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.